ನಮಸ್ಕಾರ ವೀಕ್ಷಕರೇ. ತಮಿಳುನಾಡು ಬಿಜೆಪಿಯಲ್ಲಿ ಅಣ್ಣಾಮಲೈ ಅಸಮಾಧಾನ, ಪಕ್ಷ ಬಿಡೋ ಬಗ್ಗೆ ಚರ್ಚೆ ಹುಟ್ಟಿಸುವಂತ ಮಾತು, ಕೊನೆಗೆ ಎಲ್ಲವೂ ಶಾಂತ ಆಗಿದ್ದನ್ನ ನೋಡಿ ಆಗಿದೆ. ಈಗ ಅದೇ ತಮಿಳುನಾಡು ಬಿಜೆಪಿಯಲ್ಲಿ ಮತ್ತೊಂದು ಸ್ಫೋಟಕ ಚರ್ಚೆ ಶುರುವಾಗಿದೆ. ಅಣ್ಣಾಮಲೈರನ್ನ ವಾಪಸ್ ಅಧ್ಯಕ್ಷ ಸ್ಥಾನಕ್ಕೆ ಕೂರಿಸ್ತಾರಾ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ. ಯಾವ ಕಾರಣಕ್ಕೆ ಅವರನ್ನ ಅಧ್ಯಕ್ಷ ಸ್ಥಾನಕ್ಕೆ ವಾಪಸ್ ತರಬಹುದು? ಈಗ ಆ ಸ್ಥಾನದಲ್ಲಿರೋ ನೈನಾರ್ ನಾಗೇಂದ್ರನ್ ಹೇಳೋದೇನು? ಪರಿಸ್ಥಿತಿ ಈ ಮಟ್ಟಕ್ಕೆ ಬದಲಾಗೋದಕ್ಕೆ ಕಾರಣ ಏನು ಅನ್ನೋದು ಕೂಡ ರಿವೀಲ್ ಆಗಿದೆ. ಅಲ್ಲಿಗೆ ಎಲೆಕ್ಷನ್ಗೆ ಹೋಗೋದ್ರ ಒಳಗೆ ಬಿಜೆಪಿ ಒಳಗೆ ಸಾಕಷ್ಟು ಬದಲಾವಣೆ ಪಕ್ಕಾ ಎನ್ನಲಾಗ್ತಾ ಇದೆ. ಇನ್ನೊಂದೆಡೆ ಸಿಎಂ ಸ್ಟಾಲಿನ್ ಪುತ್ರ ಉದಯನಿಧಿ ಮತ್ತೆ ನಾಲಿಗೆ ಹರಿಬಿಟ್ಟಿದ್ದು ಸಂಸ್ಕೃತ ಭಾಷೆಯನ್ನ ಸತ್ತ ಭಾಷೆ ಅಂತ ಹೇಳಿದ್ದಾರೆ. ಇದು ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದ್ದು ಉದಯನಿಧಿಗೆ ಎಲ್ಲರೂ ಕ್ಲಾಸ್ ತೆಗೆದುಕೊಳ್ತಾ ಇದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಕೆಲವೊಂದು ಸಲ ಹೆಚ್ಚು ಸದ್ದು ಮಾಡದ ವಿಚಾರಗಳನ್ನ ಹೇಳುವಾಗ ಅಥವಾ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗೋ ಮುನ್ನವೇ ಯಾವುದಾದ್ರೂ ವಿಚಾರವನ್ನ ಹೇಳುವಾಗ ಹಲವರ ಪ್ರತಿಕ್ರಿಯೆ ಹೇಗಿರುತ್ತೆ ಅಂದ್ರೆ, ಸುಳ್ಳು ಹೇಳಬೇಡಿ ಅಥವಾ ನೀವೇ ಸೃಷ್ಟಿ ಮಾಡಬೇಡಿ ಅನ್ನೋದು. ಇಲ್ಲಿಯ ತನಕ ಅಥವಾ ಈ ಸಂಸ್ಥೆಯಲ್ಲಿ ಎಲ್ಲಿಯ ತನಕ ಕಾರ್ಯನಿರ್ವಹಿಸ್ತೇನೋ ಅಲ್ಲಿಯ ತನಕ ಯಾವುದೇ ಮಿಸ್ ಇನ್ಫಾರ್ಮೇಶನ್ ಕೊಡೋದಿಲ್ಲ ಅನ್ನೋದನ್ನ ಹೇಳಿಕೊಂಡೇ ಈ ವಿಷಯವನ್ನ ತಿಳಿಸ್ತಾ ಹೋಗ್ತೀನಿ. ಅಣ್ಣಾಮಲೈಗೆ ಪಕ್ಷದ ಮೇಲೆ ಅಸಮಾಧಾನ ಇತ್ತು ಅನ್ನೋದು ಆರಂಭದಲ್ಲಿ ತಮಿಳುನಾಡಿನಲ್ಲಿ ಮಾತ್ರ ಸುದ್ದಿಯಾಗಿತ್ತು. ನಂತರ ರಾಷ್ಟ್ರವ್ಯಾಪಿ ಆಯಿತು. ಈಗ ಮತ್ತೆ ತಮಿಳುನಾಡು ಅಂಗಳದಲ್ಲಿ ಓಡಾಡ್ತಾ ಇರೋ ಸುದ್ದಿ ಅಂದ್ರೆ ಅದು ಅಣ್ಣಾಮಲೈರನ್ನ ಮತ್ತೆ ಬಿಜೆಪಿ ರಾಜ್ಯಾಧ್ಯಕ್ಷರನ್ನಾಗಿ ಮಾಡ್ತಾರಾ ಅನ್ನೋದು. ಈ ಸುದ್ದಿ ಎಲ್ಲಿಂದ ಬಂದಿದೆ ಅನ್ನೋದನ್ನ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ. ಯಾಕೆ ಈ ಚರ್ಚೆ ಆಗ್ತಾ ಇದೆ ಅನ್ನೋದನ್ನ ಮುಂದೆ ಹೇಳ್ತಾ ಹೋಗ್ತೀವಿ. 2026ರ ಎಲೆಕ್ಷನ್ ಗಮನದಲ್ಲಿ ಇಟ್ಕೊಂಡು ಬಿಜೆಪಿ ಹೈಕಮಾಂಡ್ ಎಐಎಡಿಎಂಕೆ ಜೊತೆ ಮೈತ್ರಿ ಮಾಡಿಕೊಳ್ತು. ಅದರ ಬೆನ್ನಲ್ಲೇ ಅಣ್ಣಾಮಲೈ ಅಧ್ಯಕ್ಷ ಸ್ಥಾನಕ್ಕೆ ಕುತ್ತು ಬಂತು. ಪಕ್ಷದ ಆದೇಶಕ್ಕೆ ನಾನು ಬದ್ಧನಾಗಿದ್ದೇನೆ, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಅಷ್ಟೇ ಅಂತ ಹೇಳಿ ತಮಗೆ ಬೇಜಾರಿಲ್ಲ ಅನ್ನೋದನ್ನ ಅಣ್ಣಾಮಲೈ ಹೇಳಿದ್ರು. ಆದ್ರೆ ಅಣ್ಣಾಮಲೈರನ್ನ ಕೆಳಗಿಳಿಸಿದ್ದು ಅವರಿಗಿಂತ ಹೆಚ್ಚಾಗಿ ಈ ಬಾರಿ ತಮಿಳುನಾಡಿನಲ್ಲಿ ಬಿಜೆಪಿ ಗಟ್ಟಿಯಾಗುತ್ತೆ ಅಂತ ನಂಬಿಕೊಂಡಿದ್ದವರಿಗೆ ಬಾಧೆ ಕೊಡ್ತು. ಈ ಅಸಮಾಧಾನ ಕಾರ್ಯಕರ್ತರ ಲೆವೆಲ್ನಿಂದ ಬೆಂಬಲಿಗರವರೆಗೆ ದೊಡ್ಡ ಮಟ್ಟದಲ್ಲಿ ಇದೆ ಅನ್ನೋದನ್ನ ಅರಿತುಕೊಂಡ ಹೈಕಮಾಂಡ್ ಅಣ್ಣಾಮಲೈರನ್ನ ಕಡೆಗಣಿಸ್ತಾ ಇಲ್ಲ, ಅವರಿಗೆ ನ್ಯಾಷನಲ್ ಲೆವೆಲ್ ನಲ್ಲಿ ದೊಡ್ಡ ಹುದ್ದೆಯನ್ನ ಕೊಡ್ತೀವಿ ಅನ್ನೋ ಭರವಸೆಯನ್ನ ಕೊಟ್ರು. ಅದು ಸಾಕಾಗಲ್ಲ ಅನ್ನೋದು ಅರಿವಿಗೆ ಬಂದು ತಮಿಳುನಾಡು ಎಲೆಕ್ಷನ್ ನಲ್ಲಿ ಅಣ್ಣಾಮಲೈ ಪಾತ್ರ ಪ್ರಮುಖವಾಗಿರುತ್ತೆ, ಅವರನ್ನ ರಾಜ್ಯದಿಂದ ದೂರ ಮಾಡೋ ಕೆಲಸ ಮಾಡೋದಿಲ್ಲ ಅಂತಲೂ ಹೇಳಿದ್ರು. ಆದ್ರೆ ಇದೆಲ್ಲ ಆಗೋ ಗ್ಯಾಪ್ ನಲ್ಲಿ ಅಣ್ಣಾಮಲೈ ಅಸಮಾಧಾನ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತು. ಈಗ ಕಂಬ್ಯಾಕ್ ವಿಚಾರ ಸದ್ದು ಮಾಡ್ತಾ ಇದೆ. ಮತ್ತೆ ಸ್ಥಾನ ಪಲಾಟ ಆಗ್ಬೇಕು ಅಂದ್ರೆ ಅದಕ್ಕೆ ಬಲವಾದ ಕಾರಣ ಇರಬೇಕು, ಅಲ್ಲದೆ ಈಗ ಆ ಸ್ಥಾನದಲ್ಲಿ ಇರುವವರು ಹೇಗಿದ್ದಾರೆ ಅನ್ನೋ ಬಗ್ಗೆ ಚರ್ಚೆ ಆಗುವುದು ಸಹಜ. ಹೈಕಮಾಂಡ್ ಆದೇಶದ ಮೇರೆಗೆ ನೈನಾರ್ ನಾಗೇಂದ್ರನ್ ಅವರನ್ನ ಅಧ್ಯಕ್ಷ ಹುದ್ದೆಗೆ ಕೂರಿಸಿದ್ದಾರೆ. ಆ ಸ್ಥಾನದಲ್ಲಿದ್ದು ಅವರು ತಮ್ಮ ಕರ್ತವ್ಯವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದಾರೆ ಅನ್ನೋ ಬಗ್ಗೆ ಅಭಿಪ್ರಾಯಗಳಿವೆ. ಆದ್ರೆ ಅಣ್ಣಾಮಲೈ ತೂಕ, ವರ್ಚಸ್ಸು, ಹೋರಾಟದ ವೇಗ ಇದ್ಯಾವುದಕ್ಕೂ ಬೇರೆ ಯಾರು ಮ್ಯಾಚ್ ಆಗೋದಿಲ್ಲ ಅನ್ನೋದೇ ಈ ಸುದ್ದಿಯ ಮೂಲ. ನೈನಾರ್ ನಾಗೇಂದ್ರನ್ ಬೆಂಬಲಿಗರು ಹೇಳ್ಕೊಂಡಿದ್ದಾರೆ ಎನ್ನಲಾದ ಮಾಹಿತಿಗಳ ಪ್ರಕಾರ ಪಕ್ಷದ ನಿರ್ವಹಣೆ ಅಚ್ಚುಕಟ್ಟಾಗಿ ಆಗ್ತಾ ಇದೆ. ಆದ್ರೆ ಅಣ್ಣಾಮಲೈರ ಕಟ್ಟರ್ ಬೆಂಬಲಿಗರನ್ನ ಒಲಿಸಿಕೊಳ್ಳೋದು ಕಷ್ಟ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಅಣ್ಣಾಮಲೈ ಕಟ್ಟರ್ ಬೆಂಬಲಿಗರು ಹೈಪರ್ ಆಕ್ಟಿವ್ ಆಗಿದ್ದಾರೆ. ಚಿಕ್ಕ ಚಿಕ್ಕ ಆಂತರಿಕ ವಿಷಯಗಳನ್ನು ದೊಡ್ಡ ಮಟ್ಟದಲ್ಲಿ ಅವರು ಸದ್ದಾಗುವಂತೆ ಮಾಡ್ತಾ ಇದ್ದಾರೆ. ಇದನ್ನ ನಿರ್ವಹಣೆ ಮಾಡೋದು ಸವಾಲಿನ ಕೆಲಸವಾಗಿದೆ ಅನ್ನೋ ಮಾಹಿತಿಗಳು ಬಂದಿವೆ. ಈಗ ಎಲೆಕ್ಷನ್ಗೆ ಹಲವು ತಿಂಗಳು ಇರೋ ಕಾರಣ ಸಮಸ್ಯೆ ಇಲ್ಲ ಅಂತ ಹೇಳ್ಬೋದು. ಆದ್ರೆ ರಿಲ್ಯಾಕ್ಸ್ ಮಾಡುವಷ್ಟು ಸುದೀರ್ಘ ಅವಧಿ ಕೂಡ ಇಲ್ಲ ಅನ್ನೋದು ವಾಸ್ತವ. ಅದರಿಂದ ಅಣ್ಣಾಮಲೈ ವಿಚಾರದಲ್ಲಿ ಶುರುವಾಗಿರೋ ಅಸಮಾಧಾನಗಳೆಲ್ಲ ಶಮನ ಆಗ್ಬೇಕು ಅಂದ್ರೆ ಮತ್ತೆ ಅಣ್ಣಾಮಲೈರನ್ನ ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸೋದೇ ಸರಿ ಅನ್ನೋ ನಿರ್ಧಾರಕ್ಕೆ ಬರಲಾಗಿದೆಯಾ ಅನ್ನೋ ಚರ್ಚೆ ಕೂಡ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಇನ್ನೂ ಕೆಲವರು ಹೇಳೋ ಪ್ರಕಾರ ಅಣ್ಣಾಮಲೈ ಹಾಗೂ ನೈನಾರ್ ನಾಗೇಂದ್ರನ್ ನಡುವೆ ಮುಸುಕಿನ ಗುದ್ದಾಟ ಇದೆ ಅಂತ. ಅಣ್ಣಾಮಲೈ ಆಯ್ದುಕೊಳ್ಳೋ ವಿಚಾರಗಳು, ದನಿ ಏರಿಸೋ ರೀತಿ, ಆಡಳಿತ ಪಕ್ಷಕ್ಕೆ ಹಾಕೋ ಸವಾಲು, ಅವರನ್ನ ಕಟ್ಟಿ ಹಾಕೋ ರೀತಿ ಇದೆಲ್ಲವನ್ನ ಬೇರೆಯವರು ಮುಂದುವರಿಸೋದಕ್ಕೆ ಸಾಧ್ಯವಿಲ್ಲ. ಒನ್ ಅಂಡ್ ಓನ್ಲಿ ಅಣ್ಣಾಮಲೈರಿಂದ ಮಾತ್ರ ಸಾಧ್ಯ ಅನ್ನೋ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ಇದಲ್ಲದೆ ಈ ಕಂಬ್ಯಾಕ್ ಚರ್ಚೆಗೆ ಪುಷ್ಟಿ ಕೊಡ್ತಾ ಇರೋ ಇನ್ನೊಂದು ವಿಷಯ ಅಂದ್ರೆ ಅದು ಅಣ್ಣಾಮಲೈಗೆ ದೊಡ್ಡ ಪೋಸ್ಟ್ ಕೊಡ್ತೀವಿ ಅನ್ನೋದನ್ನ ಹೇಳಿದ್ದಾರೆ ಹೊರತು ಇನ್ನೂ ನೀಡಿಲ್ಲ. ಬಹುಶಃ ಇದೇ ಅಂದಾಜನ್ನ ಇಟ್ಕೊಂಡು ಹೋಲ್ಡ್ ಮಾಡಿದ್ದಾರಾ ಅನ್ನೋ ಚರ್ಚೆ ಕೂಡ ಜೋರಾಗಿದೆ. ಅಂದಹಾಗೆ ಅಣ್ಣಾಮಲೈರನ್ನ ಮತ್ತೆ ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸೋದು ಬಿಡೋದು ಬಿಜೆಪಿ ಆಂತರಿಕ ವಿಚಾರ. ಆದ್ರೆ ಅಣ್ಣಾಮಲೈರನ್ನ ಕೆಳಕ್ಕಿಳಿಸಿದ್ದೇ ಪಳನಿಸ್ವಾಮಿ ಬೇಡಿಕೆ ಸಲುವಾಗಿ ಅನ್ನೋದು ಈಗ ಓಪನ್ ಸೀಕ್ರೆಟ್. ಅದು ಅಲ್ಲದೆ ನೈನಾರ್ ನಾಗೇಂದ್ರನ್ ಹಾಗೂ ಎಐಎಡಿಎಂಕೆ ನಡುವಿನ ಬಾಂಧವ್ಯ ಉತ್ತಮವಾಗಿದೆ. ಒಂದು ಕಾಲದಲ್ಲಿ ಎಐಎಡಿಎಂಕೆಯಲ್ಲೇ ಇದ್ದ ನೈನಾರ್ ನಾಗೇಂದ್ರನ್ ಮಾಜಿ ಮಿನಿಸ್ಟರ್ ಕೂಡ ಹೌದು. ಅಂದಹಾಗೆ ಕೇವಲ ಪಳನಿಸ್ವಾಮಿ ದೃಷ್ಟಿಕೋನ ಇಟ್ಕೊಂಡು ನಾಗೇಂದ್ರನ್ರನ್ನ ಬಿಜೆಪಿ ಅಧ್ಯಕ್ಷರನ್ನಾಗಿ ಮಾಡಿರಲಿಲ್ಲ. ಅದರಿಂದ ಆಚೆಗೆ ನೈನಾರ್ ನಾಗೇಂದ್ರನ್ ಕಟ್ಟರ್ ಹಿಂದುತ್ವವಾದಿ ಕೂಡ ಹೌದು. ಸೈದ್ಧಾಂತಿಕವಾಗಿ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ಸರಿ ಹೊಂದುತ್ತಾರೆ.
ಹಾಗೆ ಮೈತ್ರಿಗೂ ಸಮಸ್ಯೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಅವರನ್ನ ಎಳೆದು ತಂದ್ರು. ಇಷ್ಟಾದ್ರೂ ಅಣ್ಣಾಮಲೈ ಸೃಷ್ಟಿಸಿರುವ ಹವಾ ಪ್ರಮುಖವಾಗಿ ಯುವ ಸಮೂಹವನ್ನ ಸೆಳೆಯುವಲ್ಲಿ ಅಣ್ಣಾಮಲೈರ ಚಾರ್ಮ್ ಬೇರೆ ಯಾರಿಗೂ ಬರ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಈ ವಿಷಯ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ದಾರಿ ಮಾಡಿಕೊಡ್ತಾ ಇದೆ. ಸರಿ, ಒಂದು ವೇಳೆ ಈಗ ಹೈಕಮಾಂಡ್ ಮತ್ತೆ ಅಣ್ಣಾಮಲೈರನ್ನ ಅಧ್ಯಕ್ಷ ಸ್ಥಾನಕ್ಕೆ ಮತ್ತೆ ಕೂರಿಸಿದ್ರೆ ಪಳನಿಸ್ವಾಮಿ ಮತ್ತೆ ಭಿನ್ನರಾಗ ಹಾಡ್ತಾರೆ, ಮತ್ತೊಮ್ಮೆ ಮೈತ್ರಿ ಬ್ರೇಕ್ ಆಗಬಹುದು, ಪಳನಿಗೂ ಅಣ್ಣಾಮಲೈಗೂ ಆಗಿ ಬರೋದಿಲ್ಲ, ಇದರಿಂದ ಡಿಎಂಕೆಗೆ ಇನ್ನಷ್ಟು ಲಾಭ ಆಗುತ್ತೇನೋ ಅನ್ನೋ ಪ್ರಶ್ನೆ ಹುಟ್ಟಬಹುದು. ಆದರೆ ಈಗ ಈ ಪ್ರಶ್ನೆಗೆ ಉತ್ತರ ಕೊಡ್ತಾ ಇರೋದು ಬಿಹಾರ ಫಲಿತಾಂಶ. ಬಿಹಾರದಲ್ಲಿ ಬಿಜೆಪಿ ದೊಡ್ಡ ಪಕ್ಷ ಆಗಿದ್ರು, ಮಿತ್ರ ಪಕ್ಷ ಜೆಡಿಯು ನಾಯಕ ನಿತೀಶ್ ಕುಮಾರ್ ಸಿಎಂ ಅನ್ನೋದನ್ನ ಚುನಾವಣೆಗೂ ಮುಂಚೆಯೂ ಹೇಳಿದ್ರು. ರಿಸಲ್ಟ್ ನಲ್ಲಿ ಬಿಜೆಪಿಗೆ ಭರ್ಜರಿ ಗೆಲುವಾದ್ರೂ ಈ ಮಾತನ್ನ ಬಿಡದೆ ನಿತೀಶ್ ಕುಮಾರ್ ಅನ್ನೇ ಸಿಎಂ ಸ್ಥಾನದಲ್ಲಿ ಕೂರಿಸಿದ್ರು. ಈ ಒಂದು ನಡೆ ಇಡೀ ದೇಶದಲ್ಲಿ ಬಿಜೆಪಿ ಮಿತ್ರ ನಾಯಕರಿಗೆ ಬಹಳ ಸಂತಸವನ್ನ ತಂದಿರೋದರ ಜೊತೆಗೆ ನಂಬಿಕೆಯ ವಿಶ್ವಾಸವನ್ನ ಹೆಚ್ಚು ಮಾಡಿದೆ. ಪಳನಿಸ್ವಾಮಿಗೆ ಅಣ್ಣಾಮಲೈ ಜೊತೆ ಸಮಸ್ಯೆ ಇರೋದೇ ಎಲ್ಲಿ ಮೈತ್ರಿ ಮೂಲಕ ಗೆದ್ದು ಅವರನ್ನ ಸಿಎಂ ಮಾಡಿಬಿಡ್ತಾರೇನೋ ಅನ್ನೋದು. ಆದ್ರೆ ಬಿಹಾರ ನೋಡಿದ್ಮೇಲೆ ಬಿಜೆಪಿ ಕೈ ಕೊಡೋದಿಲ್ಲ ಅನ್ನೋ ನಂಬಿಕೆ ಇರೋದ್ರಿಂದ ಮತ್ತೆ ಸ್ಥಾನ ಪಲ್ಲಟ ಸುಲಭ ಎನಿಸ್ಕೊಳ್ತಾ ಇದೆ. ಇನ್ನೊಂದೆಡೆ ಅತ್ತ ಡಿಎಂಕೆ ಮತ್ತಷ್ಟು ಹಿಂದೂ ವಿರೋಧಿ ಕೆಲಸಗಳ ಮೂಲಕ ಸದ್ದು ಮಾಡ್ತಾ ಇದೆ. ಈ ಹಿಂದೆ ಸನಾತನ ಧರ್ಮವನ್ನ ಮಲೇರಿಯಾ ಅಂತ ಹೇಳಿ ಸನಾತನ ಧರ್ಮವನ್ನ ನಾಶ ಮಾಡೋದೇ ನನ್ನ ಉದ್ದೇಶ ಅಂತ ಹೇಳಿದ್ದ ಉದಯನಿಧಿ ಈಗ ಸಂಸ್ಕೃತವನ್ನ ಸತ್ತ ಭಾಷೆ ಅಂತ ಹೇಳಿ ವಿವಾದ ಮಾಡಿದ್ದಾರೆ. ಈ ಮಟ್ಟದ ಉದ್ದಟತನ ಒಳ್ಳೆಯದಲ್ಲ ಅನ್ನೋದು ಎಲ್ಲರೂ ಹೇಳೋ ಮಾತು. ಆದ್ರೂ ಅದ್ಯಾವ ಧೈರ್ಯದ ಮೇಲೆ ಈ ರೀತಿ ಹೇಳಿಕೆ ಕೊಟ್ರು ಅಂತ ನೋಡಿದ್ರೆ, ಸನಾತನ ಧರ್ಮವನ್ನ ಟಚ್ ಮಾಡಿದ್ಮೇಲೂ ಲೋಕಸಭೆಯಲ್ಲಿ ದೊಡ್ಡ ಗೆಲುವಾಗಿದೆ, ಹೀಗಿರುವಾಗ ಯಾವ ಹೇಳಿಕೆ ಕೊಟ್ರೆ ಏನೂ ಸಮಸ್ಯೆ ಆಗೋದಿಲ್ಲ ಅನ್ನೋ ಧೈರ್ಯ ಅನ್ನೋದು ಒಂದು ವಿಚಾರ. ಅಲ್ಲದೆ ಇಷ್ಟು ದಿನ ಕ್ರಿಶ್ಚಿಯನ್, ಮುಸ್ಲಿಂ ಹಾಗೂ ಮತಾಂತರ ಆಗಿರುವವರು ಮತ್ತು ಹಿಂದುಳಿದವರ ವೋಟ್ಗಳು ಸುಲಭವಾಗಿ ಡಿಎಂಕೆಗೆ ಬರ್ತಾ ಇತ್ತು. ಆದ್ರೆ ಈಗ ವಿಜಯ್ ಬರೋದಕ್ಕೆ ಹೋಗಿ ವೋಟ್ ಸ್ಪ್ಲಿಟ್ ಆಗುತ್ತೇನೋ ಅನ್ನೋ ಭಯ ಶುರುವಾಗಿದೆ. ಈಗ ವಿಜಯರಿಂದ ಕ್ರಿಶ್ಚಿಯನ್ ಹಾಗೂ ಕನ್ವರ್ಟೆಡ್ ಕ್ರಿಶ್ಚಿಯನ್ಗಳ ವೋಟ್ ಕಸಿಬೇಕು ಅಂದ್ರೆ ನಾನು ಯಾವ ಲೆವೆಲ್ನ ಹಿಂದೂ ವಿರೋಧಿ ಅನ್ನೋದನ್ನ ತೋರಿಸ್ಬೇಕು. ಅದಕ್ಕಾಗಿ ಈ ತಯಾರಿ ಎನ್ನಲಾಗ್ತಾ ಇದೆ. ಅಂದಹಾಗೆ ಈ ಮಾತು ಬರೋದಕ್ಕೆ ನೆಪ ಆಗಿರೋದು ತಮಿಳಿಗಿಂತ ಹೆಚ್ಚಾಗಿ ಮೋದಿ ಸರ್ಕಾರ ಸಂಸ್ಕೃತ ಭಾಷೆಗೆ ಹೆಚ್ಚು ಫಂಡ್ ಕೊಟ್ಟಿದೆ ಅನ್ನೋದು. ಇದಕ್ಕೆ ಕೌಂಟರ್ ಕೊಟ್ಟಿರೋ ಅಣ್ಣಾಮಲೈ, ಭಾಷೆ ಆಧಾರದ ಮೇಲೆ ಹೆಚ್ಚು ಫಂಡ್ ಕಡಿಮೆ ಫಂಡ್ ಅಂತ ಇರೋದಿಲ್ಲ, ಇಡೀ ದೇಶದಲ್ಲಿ ತಮಿಳು ಯೂನಿವರ್ಸಿಟಿಗಳಿಗಿಂತ ಹೆಚ್ಚಾಗಿ ಸಂಸ್ಕೃತ ಯೂನಿವರ್ಸಿಟಿಗಳಿವೆ, ಆದ್ರಿಂದ ಹೆಚ್ಚು ಫಂಡ್ ಕೊಟ್ಟಿದ್ದಾರೆ, ಇದು ಕಾಮನ್ ಸೆನ್ಸ್. ನಿಮಗೆ ಅಷ್ಟು ಭಾಷಾ ಪ್ರೇಮ ಇದ್ರೆ ಹೆಚ್ಚು ತಮಿಳು ಯೂನಿವರ್ಸಿಟಿ ನಿರ್ಮಾಣಕ್ಕೆ ಬೇಡಿಕೆ ಕೊಡಿ, ನಿಮ್ಮನ್ನ ತಡೆಯೋರು ಯಾರು? ಅದನ್ನ ಬಿಟ್ಟು ರಾಜ್ಯ ಸರ್ಕಾರದ ಹುಳುಕುಗಳನ್ನ, ಸಮಸ್ಯೆಗಳನ್ನ ಮರೆಮಾಚೋದಕ್ಕೆ ಇಂಥ ಹೇಳಿಕೆಗಳನ್ನ ಕೊಡಬೇಡಿ ಅಂತ ಚಾಟಿ ಬೀಸಿದ್ದಾರೆ. ಉದಯನಿಧಿ ಈ ಹೇಳಿಕೆ ಕೊಡೋದರ ಜೊತೆಗೆ ಪ್ರಧಾನಿ ಮೋದಿ ಬಗ್ಗೆಯೂ ಹಗುರವಾಗಿ ಮಾತನಾಡಿ ಸುಳ್ಳು ಹರಡಿಸೋ ಕೆಲಸ ಮಾಡಿದ್ದಾರೆ. ಅಂದಹಾಗೆ ಇಷ್ಟೆಲ್ಲಾ ಮಾತಾಡೋ ಉದಯನಿಧಿಯ ಹೆಸರಿನ ಮೂಲ ಸಂಸ್ಕೃತ. ತಮಿಳುನಾಡಿನಾದ್ಯಂತ ಸಾವಿರಾರು ಕೋಟಿ ಆಸ್ತಿ ಮಾಡಿ 50 ಪೀಳಿಗೆ ಕೂತು ತಿಂದರೂ ಕರಗದಷ್ಟು ಹಣ ಸಂಪಾದಿಸಿರೋ ಬಡವರ ಬಂಧು ಉದಯನಿಧಿ ಅಜ್ಜ ಕರುಣಾನಿಧಿ ಹೆಸರಿನ ಮೂಲ ಕೂಡ ಸಂಸ್ಕೃತ. ಇಷ್ಟಾದ್ರೂ ಸಂಸ್ಕೃತವನ್ನ ಸತ್ತ ಭಾಷೆ ಅಂತ ಹೇಳೋದಾದ್ರೆ ಆ ಸತ್ತ ಭಾಷೆಯ ಹೆಸರನ್ನ ಇಟ್ಕೊಂಡವರಿಗೆ ಏನು ಕರಿಬೇಕು ಅನ್ನೋ ಚರ್ಚೆ ಕೂಡ ಆಗ್ತಾ ಇದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.